ಸಾಧಕಿ ಅಂಕಿತಾಳಿಗೆ ಸನ್ಮಾನಗಳ ಮಹಾಪುರ. ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬರುವಲ್ಲಿ ಅಂಕಿತಾಳಿಗೆ ಮಾರ್ಗದರ್ಶನ ನೀಡಿದ ಎಲ್ಲ ಗುರುವೃಂದಕ್ಕೆ ಸಲ್ಯೂಟ್ ಹೊಡೆದು ತಲೆಬಾಗಿ ನಮಸ್ಕರಿಸುವುದಾಗಿ ಅಬಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ತಿಮ್ಮಾಪುರ್ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮೇಡಿಗೇರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆದ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ ಕೊಂಡೂರ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಪ್ರಯುಕ್ತ ಸನ್ಮಾನಿಸಿ ಅವರು ಮಾತನಾಡಿದರು. ಸಾಧನೆಗೆ ಜಾತಿ ಧರ್ಮವಿಲ್ಲ, ಸಾಧಕರೆಲ್ಲರೂ ನಮ್ಮವರೇ ಎಂದರು. ಸಾಧನೆಗೆ ಪರಿಶ್ರಮ ಎನ್ನುವುದು ಮೊಟ್ಟ ಮೊದಲಿನ ಮೆಟ್ಟಿಲು. ಇದರ ಹಿಂದೆ ಪಾಲಕರ ಗುರುಗಳ ಬೆವರಿನ ವಾಸನೆ ಹಾಗೂ ಹಾರೈಕೆ ಕೂಡ ಬೆನ್ನ ಹಿಂದಿದೆ. ಜೊತೆಗೆ ಪರಿಶ್ರಮ ಕೂಡ ಅಗತ್ಯ ಎಂದರು. ಸಾಧನೆಗೆ ಏಕಾಗ್ರತೆ, ತಪಸ್ಸು ಕೂಡ ಬೇಕು. ಮೆಳ್ಳಿಗೇರಿ ಗ್ರಾಮಸ್ಥರು ಅಂಕಿತಾಳಿಗೆ ಬಂಗಾರದ ಕಾಣಿಕೆಗಳನ್ನು ನೀಡಿ ಸನ್ಮಾನಿಸಿದ್ದು, ರಾಜ್ಯಕ್ಕೆ ಮಾದರಿ ಅಂಕಿತಾಳ ಸಾಧನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಇದರಿಂದ ನನ್ನ ತವರು ಕ್ಷೇತ್ರದ ಕೀರ್ತಿ ಮತ್ತಷ್ಟು ಹೆಚ್ಚಿದೆ. ಅಂಕಿತಾ ವರ್ಷಮಟ್ಟಿಗೆ ವಜ್ರವಾಗಿ ಮೆಳ್ಳಿಗೇರಿಯ ಮಗಳಾಗಿ ಐಎಎಸ್ ಪರೀಕ್ಷೆಯಲ್ಲಿ ಪಾಸಾಗಿ ರಾಷ್ಟ್ರ ಸೇವೆಗೆ ನಿಲ್ಲಲು ಕಂಕಣಬದ್ಧರಾಗಬೇಕು ಎಂದು ಶುಭ ಹಾರೈಸಿದ್ದಾರೆ. ಬಾಗಲಕೋಟೆ ಲೋಕಸಭೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಕೂಡ ಸನ್ಮಾನಿಸಿ ಸಂತಸ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಸಿದ್ದು ಅವರಾದಿ ಸನ್ಮಾನಿಸಿ ಮಾತನಾಡಿ, ಸಾಧಕಿ ಅಂಕಿತಾ ಮೆಳ್ಳಿಗೇರಿ ಹಾಗೂ ವಜ್ರಮಟ್ಟಿಗೆ ಕೀರ್ತಿ ತಂದಿದ್ದಾಳೆ. ಮುಂದೆ ಐಎಎಸ್ ಪರೀಕ್ಷೆಯಲ್ಲಿ ಮುನ್ನುಡಿ ಬರೆದು ದೇಶ ಸೇವೆಗೆ ನಿಲ್ಲಲು ಕಂಕಣಬದ್ಧರಾಗಲಿ ಅಂತ ಶುಭ ಹಾರೈಸಿ ಸತ್ಯದೇವಿ ಸಂಘದಿಂದ 10 ಗ್ರಾಂಗಿಂತ ಅಧಿಕ ಬಂಗಾರದ ಸರವನ್ನ ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಜ್ಞಾನ ಮಯಾನಂದ ಶ್ರೀಗಳು ಸಾನ್ನಿಧ್ಯ ವಹಿಸಿದ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ವಿಜಯಕುಮಾರ್ ಜಮಖಂಡಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಸಿದ್ದು ಅವರಾದಿ, ಶಿಕ್ಷಣ ಪ್ರೇಮಿ ಸತೀಶ್ ಕೋವಳ್ಳಿ, ಹಿರಿಯರು ಆದ ಎಸ್.ಟಿ. ನ್ಯಾಮಗೌಡ, ಭೀಮಸಿ ಮೆಟೆಗುಡ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಾಬು ಬಿಸನಾಳ, ಗೌರವ ಮೇತ್ರಿ, ಲಕ್ಷ್ಮಣ್ ಮೆಳ್ಳಿಗೇರಿ, ಎಸ್.ಎ. ಮೆಟೆಗುಡ್, ಫಕೀರಪ್ಪ ಹನವರ್, ಸತ್ಯಪ್ಪ ಮದರ್ಕಂಡಿ, ಸಂಗನಗೌಡ ನ್ಯಾಮಗೌಡ, ಎಲ್.ಆರ್. ಮೆಟೆಗುಡ್, ರಾಜಶೇಖರ್ ಸಿಂಗ್ ರೆಡ್ಡಿ, ಪ್ರೊಫೆಸರ್ ಕೊನ್ನೂರು ಸೇರಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಮುಂಜಾನೆಯಿಂದ ಮಧ್ಯಾಹ್ನದವರೆಗೂ ನಾನಾ ಭಾಗಗಳಿಂದ, ನಾನಾ ಸಂಘ ಸಂಸ್ಥೆಗಳಿಂದ ಅಂಕಿತಾಳಿಗೆ ಸನ್ಮಾನಗಳ ಮಹಾಪುರವೇ ಹರಿದು ಬಂದಿದೆ. ಹನುಮಂತ ಬೊರ್ಲಿ, ಬೀಳಗಿ. ಎಂತ ಅದ್ಭುತವಾದ ಸಮಾರಂಭ ನೋಡಿ, ಎಷ್ಟು ಪ್ರೀತಿ ನೋಡಿ. ಸಾಧನೆ ಮಾಡಿದವರಿಗೆ ಧರ್ಮ ಜಾತಿಗಳು ಇರುವುದಿಲ್ಲ. ಅಲ್ಲಿ ಸಾಧನೆ ಮಾಡಿದವರು ಯಾರು ಅಂದ್ರೆ ನಮ್ಮವರು, ನನ್ನ ಶಾಲೆಯವರು, ನಮ್ಮ ತಾಲೂಕಿನವರು, ನಮ್ಮೂರನ್ನವರು, ನಮ್ಮ ಜಿಲ್ಲೆಯವರು. ಈ ನಮ್ಮಕ್ರಿ, ನಮ್ಮ ಮಗಳ್ರಿ, ನನಗೆ ಬಹಳ ಬೇಕಾದವ್ರು ರೀ ಅವ್ರ ಫ್ಯಾಮಿಲಿ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಇವತ್ತು ಮಾತನಾಡ್ತಕ್ಕಂಥ ಶಕ್ತಿ ಮೊರಾರ್ಜಿ ದೇಸಾಯಿ ಸ್ಕೂಲ್ನವರು ಗುರುಗಳೇ ನೀವು ಕೊಟ್ಟಿದ್ರಿ. ಗುರುಗಳೇ, ನಿಮ್ಮ ಹಿಂದ್ಗಡೆ ನೀವು ಯಾರ್ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಗೊತ್ತಿಲ್ಲ, ಗುರುಗಳ ಜೊತೆಗೇನು ಪ್ರಯತ್ನ ಮಾಡ್ತಕ್ಕಂಥ ಶಕ್ತಿ ಭಾಳ ಅದಾವೆ. ಅವರೆಲ್ಲರಿಗೂ ನಮ್ದೊಂದು ಸೆಲ್ಯೂಟ್ ಹೊಡಿತಿದ್ದೀನಿ, ಅವ್ರಿಗೂ ನಮಸ್ಕಾರ ಹೊಡಿತಿದ್ದೀನಿ. ನೋಡಿ, ಮಗು ಎಂಥವಳು ಅಂದ್ರೆ ಅಪ್ಪಟ ಹಳ್ಳಿ ಹೋಗಿ ತಂದೆ ತಾಯಿನ ಕೇಳಿದ್ರೆ ನಾವು ಓದೇ ಇಲ್ಲ. ಸಾಧನೆ ನೋಡಿದ್ರೆ ರಾಜ್ಯಕ್ಕೆ ಪ್ರಥಮ ಮಗಳು. ಇದು ಯಾಕೆ ನಮ್ಗೆ ಹೆಮ್ಮೆ ಅನಿಸ್ಬಾರ್ದು? ನಮ್ಮೆಲ್ಲರಿಗೂ ಹೆಮ್ಮೆ ಇಲ್ಲ? ನಮ್ಮ ಮಗಳು, ನಮ್ಮವಳು, ನನ್ನ ತಾಲೂಕ, ನನ್ನ ಜಿಲ್ಲೆ, ರಾಜ್ಯಾದ್ಯಂತ ಪ್ರೀತಿಯನ್ನ ಗಳಿಸ್ತಕ್ಕಂಥ ಅಂಕಿತ, ನಿಮ್ಮ ಜೀವನ ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗ್ತಕ್ಕಂಥ ಪ್ರಯತ್ನ ನಿಂದಿರಲಿ. IAS, IPS ಮಾಡಿ ಭಾರತ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಮಗಳು ನೀನು ಆಗಬೇಕು ಅಂತಕ್ಕಂಥ ಹಾರೈಕೆ. ಗುರುಗಳು, ತಾಯಿ ತಂದೆ ನಿನಗೆ ಆಶೀರ್ವಾದ ಮಾಡಿದ್ದಾರೆ. ಒಬ್ಬ ಮಗು ಬೆಳಿಬೇಕಾದ್ರೆ ಬಹಳ ದೊಡ್ಡ ಪಾತ್ರ ತಾಯಿ ತಂದೆಯ ಜೊತೆಗೆ ಗುರುಗಳದಿರುತ್ತೆ. ನಾನು ಸಣ್ಣವನಿದ್ದಾಗ ಅದನ್ನು ಅನುಭವಿಸಿದೆ. ನನ್ನ ಗುರುಗಳು ನನಗೆ ಏನು ಹೇಳ್ತಿದ್ರು ಅಂದ್ರೆ, ಅವ 5 ಗಂಟೆಗೆ ಎದ್ದು ಓದ್ತಾನೆ, ಗುಂಡ ಆಡೋದಿಲ್ಲ, ಜಗಳ ಆಡೋದಿಲ್ಲ ಹೇಳಿ 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 ನಾನು ಹೊಡಿಲಿಲ್ಲ, ಬೈಲಿಲ್ಲ. ಆದ್ರೆ ನಾನು ಹೆಂಗೆ ತಯಾರಿ ಮಾಡಿದ್ರಂದ್ರೆ, ಏನು ಕ್ವಶನ್ ಕೇಳಿದ್ರು ಹೇಳ್ತಾನೆ ಅಂತ ಹೇಳಿದಾಗ ನಾನು ಅವ್ರು ಹೇಳ್ದಂಗೆ 5 ಗಂಟೆಗೆ ಎದ್ದು ಓದಾಕತ್ತಿದ್ನಿ, ಗುಂಡ ಆಡೋದು ಬಿಟ್ನಿ. ಏನು ಕೇಳ್ತಾರೋ ಗೊತ್ತಿಲ್ಲತ್ತು, ಏನು ಸಿಕ್ಕಿದ ಓದಾಕತ್ತಿದ್ದೀನಿ. ನಾನು ಅವತ್ತು ನನ್ನ ಸ್ಕೂಲ್ನಲ್ಲಿ ನಾನು 7ನೇ ರ್ಯಾಂಕ್ ಬಂದೆ. ಅದ್ರ ಹಿಂದೆ ನಮ್ಮ ಗುರುಗಳದೇ ಎಲ್ಲ.
ಯಾವ ರೀತಿ ತಯಾರು ಮಾಡ್ತಾರೆ ಗುರು. ಒಂದೆರಡು ಹುಡುಗರು ಭಾರಿ ಹೊಡೆದ್ರು ಅವ್ರು ಶಾಲೆಗೆ ಬಿಟ್ಟು ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ರೀತಿ ನೀತಿ ಹೆಂಗಿರುತ್ತೆ ಅನ್ನೋದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ, ನಾನು ಅನುಭವಿಸಿದ್ದೇನೆ. ನಾವು 1ನೇತಿಂದ ಕ್ಲಾಸ್ ರಿಪ್ರೆಸೆಂಟೇಟಿವ್, 7ನೇತಿಗೆ ನಾನು ಮುಖ್ಯಮಂತ್ರಿ. ನನ್ನ ಎದುರಾಳಿ ಕ್ಯಾಂಡಿಡೇಟ್ ಅವು 3 ವೋಟ್ ತಗೊಂಡಿತ್ತು, ನಾನು ಅವು ಮುಖ್ಯಮಂತ್ರಿ ಆದೆ. ಇದು ಕೊಡುಗೆ. ಇವತ್ತು ನಾನು ಮಂತ್ರಿಯಾಗಿ ನಿಮ್ಮ ಎದುರುಗಡೆ ನಿಂತಿದ್ರೆ ನನ್ನ ಗುರುಗಳೇ ಕಾರಣ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ. ಆಗಸ್ಟ್ 15 ತಿಮ್ಮಾಪುರ್ ಬಹಳ ಚೆನ್ನಾಗಿ ಭಾಷಣ ಮಾಡ್ತಾನೆ ಅಂತ ಹೇಳಿ ಆ ಭಾಷಣಕ್ಕೆ ಏನೇನು ತಯಾರಿ ಬೇಕು ಅಂತ ನಾ ತಯಾರಿ ಮಾಡಕೈತಿ. ಇದು ನಾನು ಅನುಭವಿಸ್ತಕ್ಕಂಥದ್ದು. ಅದೇ ನಾನು ಹೈಸ್ಕೂಲ್ಗೆ ಹೋದೆ. ಹೈಸ್ಕೂಲ್ಗೆ ಹೋದಾಗ ಹಿಂದಿ ಮಾಸ್ತರು ಒಬ್ಬರಿದ್ರು, ಬಹಳ ವಯಸ್ಸಾಗಿತ್ತು. ಅವರು ಭಾಗ ಬಿಟ್ಟಿದ್ರು. ಆ ಬರೀ ಹೊತ್ತಿನ ಸ್ವಲ್ಪ ಹಿಂಗೆ ಎದ್ದೆದ್ದು ಬರೀತಿದ್ರು. ಅವ್ರ ಗುರುಗಳು ಬಂದ ಕೂಡಲೇ ನಾನು ಹಿಂದೆ ಕೂತ ಅವ್ರನ್ನ ಪೀಡಿಸಾಕೈತಿ. ಹಿಂದಿ ಬರಲಿಲ್ಲ. ಮಂತ್ರಿಯಾಗಿ ಡೆಲ್ಲಿಗೆ ಹೋಗಿದ್ದೆ. ಕರ್ನಾಟಕದ ಮಂತ್ರಿ ಮಾತಾಡ್ತಾರೆ, ಪ್ಲಾನಿಂಗ್ ಮಂತ್ರಿ ಅಂದ್ರು. ಆವಾಗ ನನ್ನ ಗುರುವಿನ ನೆನಪಾಯ್ತು, ಹಿಂದಿ ಗುರುಗಳಿಗೆ ನಾನು ಮಾಡಿದಂಥ ತಪ್ಪು ಅಲ್ಲಿ ಡೆಲ್ಲಿಯಾಗಿ ನೆನಪಾಯ್ತು. ಆದರೆ ಮುಗಿದೋಗಿತ್ತು. ಅದಕ್ಕೆ ಗುರುವಿನ ಬಗ್ಗೆ ನಾವು ಎಂತಹ ಭಕ್ತಿ ಭಾವ ಇರಬೇಕು, ಓದಿನ ಕಡೆ ಲಕ್ಷ್ಯ ಇರಬೇಕು ಅನ್ನೋದು ಮಂತ್ರಿಯಾಗಿ ಡೆಲ್ಲಿಯಾಗಿ ಗೊತ್ತಾಗಿತ್ತು. ಅದ್ರ ಕಾಲ ಮುಗಿದೋಗಿತ್ತು. ಅನುಭವಿಸ್ತಾ ಇದ್ದೀನಿ, ಈಗಲೂ ಅನುಭವಿಸ್ತಾ ಇದ್ದೀನಿ. ನನಗೆ ಹಿಂದಿ ಬರಲಿಲ್ಲ ಅಂತ ಹೇಳಿ. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ತಾವುಗಳು ಪ್ರತಿಯೊಂದು ಗುರುಗಳ ಬಗ್ಗೆ ಗೌರವ ಇರಬೇಕು. ಅವರ ಹೇಳಿಕೆ ಪಾಠದ ಕಡೆ ಗಮನ ಇರಬೇಕು. ನೋಡಿ ಎಂತಹ ಪ್ರೀತಿ ತೋರಿಸ್ತಾರೆ ಜನ ಅಂದ್ರೆ. ನನಗೂ ಅವಾಗ 1ನೇತಿಂದ 7ನೇ ತನಕ ಬಹಳ ಪ್ರೀತಿನೇ ಬಂತು. ನಾನು ಮೆರಿಟ್ ಎಕ್ಸಾಮ್ ಬಿಜಾಪುರಕ್ಕೆ ಹೋದೆ. ಅಷ್ಟರಲ್ಲಿ ಸಿಲೆಬಸ್ ಮುಂದೆ ಹೋಗಿತ್ತು ನೋಡಿ. ಆ ಬೀಜ ಗಣಿತ ನಾನು ತೆಲಿಗೆ ಹಚ್ಚಿಲ್ಲ. ಮೊದಲೊಂದು ತಿಂಗಳಿದ್ದು ಅವ್ರು ಏನು ಹೇಳ್ತಾರೆ ಸರ್, ಹಿಂಗೆ ಹೇಳ್ತಾರೆ ಅನ್ಕೊಂಡು ಓದೋದು ಫಸ್ಟ್ ತೋರಿಸಿದೆ. ನಮ್ಮ ಗುರುಗಳಲ್ಲಿ ಮೆರಿಟ್ ಎಕ್ಸಾಮ್ ಕತ್ತಿ ಇಲ್ಲೇ ಅಭ್ಯಾಸ ಮಾಡಕ್ಕೆ ಬರುತ್ತೆ. 1 ತಿಂಗಳು ಇಲ್ಲಿಗೆ ಬಂದೆ. ಆನಂತರ ಹೋಗ್ಬಾರ್ದು, ಸಿಲೆಬಸ್ ಮುಂದೆ ಹೋಗಿತ್ತು. ಹಿಂದಿನ ಸಿಲೆಬಸ್ ತಿಳಿಲಿಲ್ಲ. ನಾವು ಮುಂದೆ ಗಣಿತ 0 ಆದ. PUC 35 ತಗೋಬೇಕಾದ್ರೆ ಸಾಕಾಯ್ತು. ಅದಕ್ಕೆ ಪ್ರತಿ ಮಗುವಿನ ಪ್ರತಿ ಹಂತ ಗುರುಗಳು ಗಮನಿಸದೇ ಇದ್ದರೆ ಎಂತಹ ಪ್ರತಿಭಾವಂತ ಹುಡುಗನು ಸೈಡ್ಲೈನ್ ಆಗ್ತಾನೆ, ದಡ್ಡ ಆಗ್ತಾನೆ ಅನ್ಲಿಕ್ಕೆ ನನ್ನ ಅನುಭವವೇ ಸಾಕು. ಆ 1 ತಿಂಗಳ ನಾನೇನು ಹಿಂದೆ ಸರಿದೆ. ಆನಂತರ ನಂಗೆ ಸಿಲೆಬಸ್ ಗೊತ್ತಾಗಲಿಲ್ಲ. ಮುಂದೊಂದು ದಿನ ನಾನು ಫಸ್ಟ್ ಕ್ಲಾಸ್ ಇದ್ದವ, SSLC ಸೆಕೆಂಡ್ ಕ್ಲಾಸ್. ಆದ್ರಿಂದ ಇಂತಹ ಪ್ರೀತಿ ತೋರಿಸ್ತಕ್ಕಂಥ ಗುರುಗಳಿಗೆ ನಾನು ನಮನ ಸಲ್ಲಿಸ್ತೇನೆ. ಅದೆಲ್ಲದಕ್ಕಿಂತ ನಮ್ಮ ಮೆಳ್ಳಿಗೇರಿ ಗ್ರಾಮದವರು ಎಂಥ ಪ್ರೀತಿ ಅದು. ಎಲ್ಲ ಜಾತಿಯವ್ರು ಬಂದು ಮಾಲಿ ಹಾಕಿದ್ರಿ, ಬಂಗಾರ ಕೊಟ್ಟರು. ಇದು ನನ್ನ ಹುಡುಗಿ, ನಮ್ಮ ಮಗಳು ಮೆಳ್ಳಿಗೆ. ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಚ್ಛಪಡಬೇಕು ಅಂತ ನನ್ನ ಅಭಿಪ್ರಾಯ. ಅದರ ಜೊತೆಯಾಗಿ ವಿಶೇಷವಾಗಿ ಅವರ ತಂದೆ ತಾಯಿಯವರಿಗೆ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಚ್ಛಪಡ್ತೀನಿ. ಅವ್ರ ತಂದೆಯವರಿಗೆ ಜಸ್ಟ್ ನನಗೆ ಹೇಳ್ತಾ ಇದ್ರು, ನಾನು ಓದಿಲ್ರಿ ಮೇಡಮ್, ಆದರೆ ನನ್ನ ಮಗಳು ಓದಾಳೆ ಅಂತ ನನಗೆ ಬಹಳ ಹೆಮ್ಮೆ ಅದ ಅಂತ ಅವ್ರು ಹೇಳ್ತಾ ಇದ್ರು. ಅವರಂತ ತಂದೆ ತಾಯಿ ಪ್ರತಿಯೊಬ್ಬ ನಮ್ಮ ಜಿಲ್ಲೆಯ ಒಬ್ಬ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಾಗೂ ಈ ಸ್ಕೂಲಿನ ಪ್ರಾಂಶುಪಾಲರಾಗಿರುವಂತಹ ಜಮಖಂಡಿ ಸರ್ ಅವರಿಗೆ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಟೀಚರ್ಸ್ಗೆ ಹಾಗೂ ಸ್ಟಾಫ್ ಅವರಿಗೆ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಮುಂದೆನೂ ಕೂಡ ಈ ಒಂದು ಮೊರಾರ್ಜಿ ಶಾಲೆ ಇದೊಂದು ಮಾದರಿ ಶಾಲೆ, ಇಡೀ ರಾಜ್ಯದಲ್ಲಿ ಅತಿ ಕಡು ಬಡವ ಇರುವಂತಹ ಜನರಿಗೂ ಕೂಡ ಅತ್ಯುನ್ನತ ಮಟ್ಟದ ಶಿಕ್ಷಣವನ್ನು ನೀಡುವಂತಹ ಶಕ್ತಿಯನ್ನು ಹೊಂದಿರುವಂತಹ ಶಾಲೆ. ಇಂತಹ ಶಾಲೆಗಳಿಗೆ ಮುಂದಿರುವಂತಹ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡಿ ಶಕ್ತಿ ತುಂಬಿ ಅದಕ್ಕೊಂದು ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ಮಕ್ಕಳಿಗೆ ಒಂದು ಉಜ್ವಲವಾಗಿರುವಂತಹ ಭವಿಷ್ಯವನ್ನು ಕಾಣ್ಕೊಳ್ಳೋಣ ಅಂತ ಹೇಳ್ತಾ, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಕಿತಾ. ಬರುವಂತಹ ದಿನಮಾನಗಳಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಮುಂದೆ ಏನೇ
ವಿದ್ಯಾಭ್ಯಾಸಕ್ಕೆ ಸಹಾಯ ಸಪೋರ್ಟ್ ಆಗಿರ್ಬೋದು ನಾವು ಇರ್ತೀವಿ, ಮತ್ತೆ ಈ ಜಿಲ್ಲೆಯ ಎಲ್ಲ ನಾಯಕರು, ಎಲ್ಲ ಹಿರಿಯರು, ಎಲ್ಲ ಗ್ರಾಮಸ್ಥರು ನಿಮ್ಮ ಜೊತೆ ನಿರಂತರವಾಗಿರ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತು. ವಿದ್ಯಾರ್ಥಿಗೆ ತಾವು ಯಾವ ಸಲಹೆ ಕೊಡ್ತೀವಿ? ವಿದ್ಯಾರ್ಥಿನಿಗೆ ನಾನು ಏನು ಸಲಹೆ ಕೊಡ್ತೀನಿ? ಸಲಹೆ ನನ್ನ ಏನದ ಅಂತಂದ್ರೆ, ಯಾವತ್ತಿದ್ರೂ ಕೂಡ ಬಹಳ ದೊಡ್ಡ ಕನಸುಗಳನ್ನ ಕಾಣ್ರಿ. ಯಾಕಂತಂದ್ರೆ ನಿಮ್ಮಲ್ಲಿ ಆ ಶಕ್ತಿ ಅದ, ಅದನ್ನ ಪೂರ್ಣಗೊಳಿಸುವಂಥದ್ದು. ದೊಡ್ಡ ಕನಸಲ್ಲಿ ಕಾಣು, ದೊಡ್ಡ ಮಟ್ಟಕ್ಕೆ ನೀವು ಬೆಳೀರಿ ಅಂತ ದೇವರೆಲ್ಲ ನಾನು ಆಶಿಸ್ತೀನಿ.